ಚಿನ್ನ ಬೆಳಿತೀವಿ ಮಣ್ಣಾಗ, ಮಣ್ಣೆ ದೇವ್ರು ನಮ್ಮ ಕಣ್ಣಾಗ, ದುಡಿತೇವಿ ಭೂತಾಯಿ ಮಡಿಲಾಗ, ಸಲುವ್ಯಾಳ ತಾಯಿ ಮಗುವಂಗ. ನಮಸ್ಕಾರ ಯಜಮಾನ್ರೆ. ಸರ್ ಏನು ಮಾಡಕತ್ತೀರಿ ಹೊಲದಲ್ಲಿ ನೀವು? ಗೊಬ್ಬರ ಹಾಕತ್ತೀವಿ ಸರ್. ಗೊಬ್ಬರ ಹಾಕತ್ತೀರಿ? ಯಾವ ಗೊಬ್ಬರ ಹಾಕತ್ತೀರಿ? ಬೇರೆ ಗೊಬ್ಬರ ಹಾಕ್ತೀವಿ ಸರ್. ಯೂರಿಯಾ ಗೊಬ್ಬರ ಹಾಕಿರಿ? ಯೂರಿಯಾ ಗೊಬ್ಬರ ಏನು ಮಣ್ಣು ಪರೀಕ್ಷೆ ಏನು ಮಾಡಿಸಿರಿ? ಮಾಡಿಸಿಲ್ಲ ಸರ್. ಮಣ್ಣು ಪರೀಕ್ಷೆ ಏನು ಮಾಡಿಸಿಲ್ರಿ? ಸರ್ ಮತ್ತೆ ಹೆಂಗೆ ಯಾವ ಬೇಸ್ ಮೇಲೆ ಹಾಕತ್ತೀರಿ? ಎಷ್ಟು ಬೇಕಾಗ್ತದೆ ಗಿಡಕ್ಕೆ? ಸುಮ್ಮನೆ ಅಂಜಾದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಂಗೆ ಹಾಕಿ ಹೆಚ್ಚು ಕಡಿಮೆ ಹಾಕಿಬಿಡ್ತೀರಿ? ಏನಾದ್ರ ಬಗ್ಗೆ ಏನು ಅದಿದು ಮಾಡ್ಕೊಳ್ಳಲ್ಲ ನೀವೇನು? ಇಲ್ಲ ಸರ್. ಸುಮ್ಮನೆ ಎಷ್ಟು ಮನಸ್ಸಿಗೆ ಬಂದಷ್ಟು ಹಂಗೆ ಗೊಬ್ಬರ ಹಾಕಿ ಅಂತ ಹೋಗ್ತಾರೆ. ಸ್ವಲ್ಪ ಈ ಯೂರಿಯಾ ಗೊಬ್ಬರ ಬಿಟ್ಟು ರಾಸಾಯನಿಕ ಗೊಬ್ಬರ ಬಿಟ್ಟು ಮತ್ತೇನು ಹಾಕ್ತೀರಿ ನೀವು? ಏನು ಹಾಕಿಲ್ಲ ಏನು ಹಾಕಿಲ್ಲ? ಹೌದ್ರಿ? ಹಾಂ. ಈ ಮಣ್ಣು ಪರೀಕ್ಷೆ ಅವೆಲ್ಲ ಮಾಡಿಸ್ಬೇಕಲ್ಲ, ಅದೇನು ಮಾಡಿಸಿಲ್ಲ ಒಟ್ಟು? ಮಾಡಿಸಿಲ್ಲ ಸರ್. ಹೌದನ್ರಿ. ಏನು ಮಾಡಕತ್ತೀರಿ? ಗೋಲಿ ಹಾಕಿ ಹಚ್ಚಿವ್ರಿ ತೋರಿಸಿ. ಆಗಲೇ ನಾನು ಅಲ್ಲೇ ಹೊಲ್ದಾಗ ಬಂದಿದ್ದಲ್ಲ ನಿಮ್ಗೆ ಬೆಟ್ಟ ಇದ್ನಲ್ಲ. ಅದೇ ರೀ ನಾನು ನಾವು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿಂದ ವಿಜ್ಞಾನ ರೀ. ಏನು ಗೋಲಿ ಹಾಕಕತ್ತೀರಿ? ಹೌದು ಸರ್. ಗೋಲಿ ಏನು ಭಾಳ ಅಬ್ಸರ್ವ್ ಮಾಡಕತ್ತೀರಿ, ಎಲ್ಲ ನೋಡಕತ್ತೀರಿ ಇಂದ ಎಲ್ಲ ಅದು? ಹೌದು ಸರ್. ಅರ್ಧ ಹಾಕಿ ಅಂತ ಹೇಳ್ಯಾರ ಸರ್. ಅದ್ರಾಗ ಅಲ್ಲ ಒಂದು ಹಾಕಿಬೋದಲ್ಲ, ಒಂದೆರಡು ಏನಾಗಲ್ಲ? ಬೇಡ ಸರ್. ಹೆಲ್ತ್ ಮನುಷ್ಯರಿಗೆ ಹಾಂ ಅವ್ರು ಹೇಳ್ದಂಗೆ ಮಾಡ್ಬೇಕಲ್ಲ ಸರ್. ಡಾಕ್ಟ್ರ್ ಹೇಳಿ. ಡಾಕ್ಟರ್ ಹೇಳ್ದಂಗೆ ಕೇಳ್ಬೇಕು ನೀವು. ಅದಕ್ಕೆ ನೋಡಿ ಹಾಕಕತ್ತೀರಿ ಎಷ್ಟು MG ಅದ ಕರೆಕ್ಟಾಗಿ ಹಾಕಬೇಕು. ಹೌದು ಹೌದ್ರಿ ಯಜಮಾನ್ರಿ. ಈಗ ನೀವು ಅಲ್ಲಿ ಹೊಲ್ದಾಗ ಆಗಲೇ ಈ ಮಣ್ಣು ಪರೀಕ್ಷೆ ಮಾಡಿಸಿಲ್ಲ ಅಂದ್ರಿ, ಹೌದಾ? ರಾಸಾಯನಿಕ ಗೊಬ್ಬರ ಎಷ್ಟು ಹಾಕ್ಬೇಕಂತ ಗೊತ್ತಿಲ್ಲ, ಹಂಗೆ ಹಾಕ್ತಾ ಇದ್ದೀರಿ, ಹೌದಾ? ಈಗ ನಮ್ಮ ಆರೋಗ್ಯದ ಬಗ್ಗೆ ನಾವು ಇಷ್ಟು ಕಾಳಜಿ ಮಾಡಕತ್ತೀವಿ, ಬಟ್ ಮಣ್ಣಿನ ಆರೋಗ್ಯದ ಬಗ್ಗೆ ಅಷ್ಟು ಕಾಳಜಿ ಮಾಡಕತ್ತಿಲ್ಲ ನಾವು. ಅಂದರೆ ಮಣ್ಣು ಪರೀಕ್ಷೆ ಮಾಡಿಸಿಲ್ಲ, ಹೌದಾ? ಈಗ ನೀವು ಡಾಕ್ಟರ್ ಬಳಿ ಹೋಗಿ ಎಲ್ಲ ಪರೀಕ್ಷೆ ಮಾಡಿ ಗೋಲಿ ಹಾಕಕತ್ತೀರಿ. ಅದೇ ಥರ ನಾವು ಮಣ್ಣು ಫಲವತ್ತತೆ ಕಾಪಾಡಬೇಕಾದ್ರೆ ಅಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿಲ್ಲ, ಆಮೇಲೆ ಗೊಬ್ಬರ ಹೆಂಗೆ ಬೇಕಂಗೆ ಗೊಬ್ಬರ ಹಾಕತ್ತೀರಿ. ಅದರಿಂದ ಮಣ್ಣಿನ ಆರೋಗ್ಯ ಏನಾಗ್ಬೋದ್ರಿ ಅದು? ಸರ್ ಅದು ಎಷ್ಟೊತ್ತು ಸರ್. ಈಗ ಏನು ಸರ್ ಮತ್ತೆ ಅದೇ ಈಗ ಆ ಗೊಬ್ಬರನೇ ಆದರೆ ಇದು ಹಾಕಚ್ಚು ಸರ್. ಈಗ ಯಾವುದು ಸಿಗೋವಲ್ದು ಸರ್. ಹಂಗಾಗಿ ಸ್ವಲ್ಪ ಅಲ್ಲ, ಅದರಲ್ಲಿ ಏನಾದ್ರು ಹಲವಾರು ಪರಿಹಾರಗಳಿದಾವ್ರಿ. ನೀವು ಅದಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಯಾವಾಗಲೂ ವಿಜ್ಞಾನಿಗಳಾಗಲಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆ ರೀ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಕೂಡ ಬಂದಿದ್ದಾರೆ ಇವತ್ತು. ಅವ್ರ ಬಾಯಿಂದೇನೋ ನಾವು ಕೇಳೋಣ. ರೈತ ಬಂದವ್ರೆ, ಈಗ ಅತಿಯಾದ ರಸಗೊಬ್ಬರ ಬಳಕೆಯಿಂದ ಏನಾಗುತ್ತಂದ್ರೆ ಭೂಮಿಯ ಆರೋಗ್ಯ ಹದಗೆಟ್ಟೋಗುತ್ತೆ. ಅಂದರೆ ನೀವು ಗೊಬ್ಬರ ಎಷ್ಟು ಬೇಕು ಅಷ್ಟೇ ಪ್ರಮಾಣದಲ್ಲಿ ಹಾಕಬೇಕು. ಜಾಸ್ತಿ ಏನಾಗುತ್ತೆ ಅದು ವೇಸ್ಟ್ ಆಗುತ್ತೆ, ನಿಮ್ಮ ಅನಾವಶ್ಯಕವಾಗಿ ನಿಮ್ದು ಖರ್ಚು ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಏನು ಮಾಡ್ಬೇಕಪ್ಪ ಅಂತಂದರೆ ಈ ರಸಗೊಬ್ಬರಕ್ಕೆ ಪರ್ಯಾಯವಾಗಿ ನಾವು ನಿಮ್ದು ಅಲ್ಲೇ ದನ ಕರುಗಳಿದ್ರೆ ಎಂಡಿ ಗೊಬ್ಬರ ಇರುತ್ತೆ, ಕುರಿ ಕೋಳಿ ಗೊಬ್ಬರ ಅಂತ ಇದ್ದೇ ಇರುತ್ತೆ. ಅದಾದಮೇಲೆ ಜೈವಿಕ ಗೊಬ್ಬರ, ಈಗ ಹಸಿರೆಲೆ, ಈಗ ನಾವು ಜೂನಿ ಅಂತೀರಿ, ಜೂನಿಯನ್, ಸೆಣಬ, ದೇಂಚ ಅಂಥವೆಲ್ಲ ನೀವು ಹಸಿರೆಲೆ ಗೊಬ್ಬರ ಈಗ ಬೆಳೆ ಬರೋಕ್ಕಿಂತ ಮುಂಚೆನೆ, ಅಂದರೆ ಈ ಮುಂಗಾರಕ್ಕಿಂತ ಮುಂಚೆ ಒಂದು ತಿಂಗಳು ಬೆಳೆ ಅದು. ನೀವು ಹಸಿರೆಲೆ ಗೊಬ್ಬರ ಬೀಜ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಬೀಜ ಘಟಕ ಇರ್ಬೋದು, ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸಿಗುತ್ತೆ. ಆ ಥರ ಹಸಿರೆಲೆ ಗೊಬ್ಬರದ ಒಂದು ಬೀಜ ತಗೊಂಬಂದು ನೀವು ಬೆಳೆ ಮುಖಾಂತರ ಸಾರಜನಕ ಏನು ಯೂರಿಯಾ ಹಾಕ್ತಿರಲ್ಲ ಅದ್ರ ಪ್ರಮಾಣ ನಾವು ಕಡಿಮೆ ಮಾಡ್ಬೋದು. ಅದೇ ರೀತಿಯಾಗಿ ನಾವು ಈಗ ರೈಜೋಬಿಯಂ ಅಂತ ಬೀಜೋಪಚಾರ ಮಾಡಿ ಬಿತ್ತಬೇಕಂತ ಹೇಳ್ತೀವಿ. ಅದ್ರ ಬಿತ್ತನೆ ಮಾಡೋದ್ರ ಮೂಲಕ ನಾವು ಸಾರಜನಕ ಪ್ರಮಾಣ ಹಾಕೋದನ್ನು ಕಡಿಮೆ ಮಾಡ್ಬೋದು, ಅಂದರೆ ಯೂರಿಯಾ ಹಾಕೋದನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿಯಾಗಿ ಬೆಳೆ ಪರಿವರ್ತನೆ, ಈಗ ನೀವು ಒಂದೇ ಬೆಳೆ ಹಾಕಂಗಿಲ್ಲ. ಈ ತೊಗರಿ ಹಾಕಿದ್ರೆ ನೆಕ್ಸ್ಟ್ ಬೇರೆ ಬೆಳೆ ಹಾಕ್ಬೇಕು, ಮೆಕ್ಕೆಜೋಳ ಹಾಕ್ಬೇಕು, ಅಥವಾ ಬೇರೆ ಅಂದ್ರೆ ಒಂದು ಬೆಳೆ ಏಕದಳ ಧಾನ್ಯ ಹಾಕಿದ್ಮೇಲೆ ದ್ವಿದಳ ಧಾನ್ಯ ಹಾಕ್ಬೇಕಂತ ಹೇಳ್ತೀವಿ. ಮಣ್ಣಿನ ಫಲವತ್ತತೆ ಅದ್ರ ಪ್ರಕಾರ ಚೇಂಜ್ ಆಗುತ್ತೆ. ಅದ್ರದ್ದು ರೀತಿ ಭೂಮಿಗೂ ಸಹ 17 ಪೋಷಕಾಂಶಗಳು ಬೇಕಾಗಿರ್ತವೆ. 17 ಪೋಷಕಾಂಶಗಳು ನೀವು ಬರೀ ಯೂರಿಯಾ DAP ಕೊಡೋದ್ರ ಮೂಲಕ ಸಪ್ಲೈ ಮಾಡೋಕ್ಕಾಗಲ್ಲ. ಅದಕ್ಕೆ ಹತ್ತಿ ಬೆಳೀತಾ ಇದೀರಿ, ಹತ್ತಿ ಮುಗಿದ ಮೇಲೆ ಏನು ಮಾಡ್ತೀರಿ, ಸುಟ್ಟು ಬಿಡ್ತೀರಿ ಹತ್ತಿ ಕಟ್ಟಿಗೆ ಸುಮ್ಮನೆ. ಈಗ ಅವಾಗ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತಂದರೆ, ಈಗ ಕಾಟನ್ ಶ್ರೆಡ್ಡರ್ ಅಂತ ಬಂದಿದೆ, ಕಾಟನ್ ಮಲ್ಚರ್ ಅಂತ ಬಂದಿದೆ, ಮಲ್ಟಿಕ್ರಾಪ್ ಮಲ್ಚರ್ ಅಂತ. ಅದನ್ನು ನೀವು ಹತ್ತಿ ಬಿಡಿಸ್ಕೊಂಡ್ಮೇಲೆ ಆ ಶ್ರೆಡ್ಡರ್ ಮಷಿನ್ನ ನೀವು ಯೂಸ್ ಮಾಡಿದರೆ, ನೀವು ಅದೇನು ಹತ್ತಿ ಕಟ್ಟಿಗೆದೇನು ಉಳಿದಿದ್ದೆಲ್ಲ ಇರುತ್ತಲ್ಲ, ಹತ್ತಿ ಬೆಳೆ ಮುಗಿದ್ಮೇಲೆ ಅದೆಲ್ಲ ಕರೆಕ್ಟಾಗಿ ಭೂಮಿಗೆ ಹೋಗುತ್ತೆ. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಪೋಷಕಾಂಶಗಳು ಜಾಸ್ತಿ ಒದಗಿಸ್ದಂಗೆ ಆಗುತ್ತೆ. ಅಂದರೆ ನೆಕ್ಸ್ಟ್ ನೀವು ಬೆಳೆ ಹಾಕ್ತಿರಲ್ಲ, ನೀವು ಗೊಬ್ಬರ ಪ್ರಮಾಣ ಕಡಿಮೆ ಮಾಡ್ಬೋದು. ಎಸ್ಪೆಷಲಿ ಕೆಮಿಕಲ್ ಫರ್ಟಿಲೈಸರ್ ಅಂತೀವಲ್ಲ ನಾವು, ಯೂರಿಯಾ DAP ಅವ್ರ ಪ್ರಮಾಣ ಕಡಿಮೆ ಮಾಡ್ಬೋದು. ಹಾಗಾಗಿ ಮುಂದಿನ ಬೆಳೆ ಈಗ ಏನಂತಿರಲ್ಲ, ಈಗ ಬೆಳೆ ಬೆಳಿತಿದ್ರಲ್ಲ, ಈ ಸರ್ತಿ ನಾವು ನಮ್ಮ ಒಂದು ಸಲಹೆಗಳನ್ನು ನೀವು ಪಾಲನೆ ಮಾಡಿರಿ. ನೀವು ಎಲ್ಲರೂ ಸೇರಿ ಈ ಒಂದು ರಾಸಾಯನಿಕ ಗೊಬ್ಬರಗಳೇನಿದಾವಲ್ಲ ಇವೆಲ್ಲ ಜಾಸ್ತಿ ಹಾಕಿದರೆ ಭೂಮಿಗೆ ಹಾನಿಕಾರಕ. ಅವುಗಳ ಬಳಕೆಯನ್ನು ಕಡಿಮೆ ಮಾಡೋಣ. ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕೇ ಬೇಕು. ರೈತರು ಇಷ್ಟೊತ್ತು ನಮ್ಮ ಹಿರಿಯ ವಿಜ್ಞಾನಿಗಳು ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ರು, ಮಣ್ಣಿನ ಫಲವತ್ತತೆ ಬಗ್ಗೆ. ಅದೇ ಥರನಾಗಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಅಷ್ಟೇ ಅಲ್ಲ, ನಮ್ಮ ಕೃಷಿ ಇಲಾಖೆ ಕೂಡ ನಮ್ಮ ಮಣ್ಣಿನ ಫಲವತ್ತತೆ ಕಾಪಾಡುವಲ್ಲಿ ರೈತರಿಗೆ ಒಂದು ಆದಾಯ ಜಾಸ್ತಿ ಮಾಡೋದರಲ್ಲಿ ಭಾಳ ಶ್ರಮ ವಹಿಸ್ತಿದೆ. ಆ ಕೃಷಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಇವತ್ತು. ಅವರಿಂದ ಕೂಡ ನಾವು ಅವರ ಒಂದು ಸೌಲಭ್ಯಗಳು ಏನಿದಾವೆ ಕೃಷಿ ಇಲಾಖೆಯಲ್ಲಿ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡೋಕ್ಕೆ, ಅವರಿಂದನೇ ನಾವು ಕೇಳೋಣ. ಕೃಷಿ ಇಲಾಖೆಯಿಂದ, ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಿಂದ, ರೈತ ಸಂಪರ್ಕ ಕೇಂದ್ರಗಳಿಂದ ಮಣ್ಣು ಪರೀಕ್ಷೆ ಹಾಗೂ ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆ, ಯಾವ ಪೋಷಕಾಂಶಗಳನ್ನು ನೀವು ಹಾಕಬೇಕಂತ ಹೇಳಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಹಾಗೂ ಸಾಯಿಲ್ ಹೆಲ್ತ್ ಕಾರ್ಡ್ಸ್ ಅಂತಂದು ಅಂಡರ್ ಲ್ಯಾಂಡ್ ರಿಸೋರ್ಸ್ ಯುಟಿಲೈಸೇಷನ್ ಅಂತಂದು ಎಲ್ಲರ ಇದರೊಳಗಡೆ ಸಾಯಿಲ್ ಹೆಲ್ತ್ ಮಣ್ಣು ಆರೋಗ್ಯ ಚೀಟಿ ಅಂತಲೂ ನೀವು ಮಾಡಿದ್ದೀವಿ. ಅದ್ರ ಪ್ರಕಾರನೇ ನಿಮ್ಮ ಮಣ್ಣನ್ನು
ಇಲ್ಲಿ ಪೋಷಕಾಂಶಗಳ ಕೊರತೆ ಇರೋದ್ರಿಂದ ನೈಟ್ರೋಜನ್ ಇರ್ಬೋದು, ಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಈ ಥರ ಪೋಷಕಾಂಶಗಳು ಅದರಲ್ಲಿ ಸರ್ವೆ ನಂಬರ್ ವೈಸು ನಿಮ್ಮ ಮಣ್ಣಿನಲ್ಲಿ ಯಾವುದು ಹೆಚ್ಚಿದೆ ಯಾವುದು ಕಡಿಮೆ ಇದೆ ಅಂತ ಇರುತ್ತದೆ. ಅದಕ್ಕೆ ತಕ್ಕಂಗೆ ನೀವು ಮಣ್ಣು ಪರೀಕ್ಷೆ ಮಾಡಿಕೊಂಡು ಆದಷ್ಟು ಕಡಿಮೆ ಗೊಬ್ಬರಗಳನ್ನು ಯೂಸ್ ಮಾಡಿಕೊಂಡು ಅತಿ ಹೆಚ್ಚಿನ ಫಲವತ್ತತೆಯನ್ನು ತೆಗೆದುಕೊಳ್ಳಬೇಕಾಗಿ, ಇನ್ನು ಇತರ ಯಾವುದೇ ಕೃಷಿಗೆ ಸಂಬಂಧಪಟ್ಟಂಥ ಮಾಹಿತಿ ಏನಾದರೂ ಬೇಕಾದಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ವಿಸಿಟ್ ಮಾಡಿ ಮಾಹಿತಿ ತೊಗೋಬೋದು ಅಂತ ಹೇಳ್ತೀನಿ. ಗುಳಿಗೆ ತಗೋಬೇಕಾದ್ರೆ ಡಾಕ್ಟರ್ ಹೇಳಿದ್ರು ಇಷ್ಟೇ ಗುಳಿಗೆ ತಗೋಬೇಕು ಅಂತ ತಗೊಂಡ್ರಿ ಅಲ್ವಾ, ಆದ್ರೆ ಭೂಮಿ ತಾಯಿಗೆ ನೀವು ಗೊಬ್ಬರವನ್ನ ಕೊಡ್ಬೇಕಾದ್ರೆ ಅದಕ್ಕೆ ಮಾತು ಬರಲ್ಲ, ಹಾಗಂತ ನೀವು ಎಷ್ಟು ಬೇಕಂದಷ್ಟು ಗೊಬ್ಬರ ಹಾಕೋದಲ್ಲ. ಈಗ ನೀವೇನ್ ಮಾಡಬೇಕು, ಅದಕ್ಕಿಂತ ಮೊದಲು ಈ ಬೆಳೆಗಳನ್ನ ಬೆಳಿಬೇಕಾದ್ರೆ ಅದಕ್ಕೂ ಕೂಡ ಬೆಳೆ ಬಗ್ಗೆ ಮಾಹಿತಿ ಕೊಡುವಂತ ವಿಜ್ಞಾನಿಗಳು ಕೂಡ ಇದ್ದಾರೆ. ಹೇಗೆ ನೀವು ನಿಮಗೆ ಆರೋಗ್ಯ ನೋಡ್ಕೊಳ್ಳುವಂತ ಡಾಕ್ಟರ್ ಇದಾರಲ್ವಾ, ಅದೇ ರೀತಿ ಬೆಳೆಗಳಿಗೂ ಬೇಕಾದಂತ ವಿಜ್ಞಾನಿಗಳಿದ್ದಾರೆ. ಆ ವಿಜ್ಞಾನಿಗಳ ಹತ್ರ ಹೋಗ್ಬಿಟ್ಟು ನೀವು ಭೇಟಿ ಮಾಡಿ ಈ ಬೆಳೆಗೆ ಎಷ್ಟು ಪೋಷಕಾಂಶಗಳು ಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಕೇಳಿದ್ರಿ ಅಂತ ಅಂದರೆ ಆ ಮಾಹಿತಿ ಕೊಡ್ತಾರೆ. ಅದ್ರ ಪ್ರಕಾರ ಆ ಬೆಳೆಗೆ ಎಷ್ಟು ಬೇಕು ಅಷ್ಟೇ ಗೊಬ್ಬರವನ್ನು ನೀವು ಕೊಡ್ತಾ ಹೋದರೆ ಇದರಿಂದ ನಾವೇನು ಮಾಡ್ಬೋದು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡ್ಬೋದು. ಹಾಗೆ ನಮ್ಮ ಭೂಮಿಯನ್ನು ಕೂಡ ನಾವು ಅತಿ ಹೆಚ್ಚು ರಾಸಾಯನಿಕಗಳಿಂದ ನಾವು ಕಡಿಮೆ ಮಾಡ್ಬೋದು. ಹಾಗಾಗಿ ನೀವೆಲ್ಲ ರೈತರು ಏನಂತ ಅಂದರೆ ಈ ಮಾಹಿತಿಗಳನ್ನು ಹೋಗ್ಬಿಟ್ಟು ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಇಲ್ಲ ಅಂತಂದರೆ ನಿಮಗೆ ಹತ್ತಿರದಲ್ಲಿ ಸಾಕಷ್ಟು ರೈತ ಸಂಪರ್ಕ ಕೇಂದ್ರ ಇದೆ, ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ ಇದೆ, ಅಲ್ಲಿಗೆ ಹೋಗಿ ಭೇಟಿ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಂಡು ವ್ಯವಸಾಯವನ್ನು ಮಾಡೋದ್ರಿಂದ ನಿಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಹಾಗೆ ಒಳ್ಳೆ ಇಳುವರಿಯನ್ನು ಕೂಡ ನೀವು ತಗೋಬಹುದು. ಇದರಿಂದ ಮಣ್ಣಿನ ಒಂದು ಆರೋಗ್ಯವನ್ನು ಕೂಡ ಕಾಪಾಡಬಹುದು. ಆರೋಗ್ಯಕರ ಮಣ್ಣು, ಆರೋಗ್ಯಕರ ಬೆಳೆ, ಸಮೃದ್ಧ ರೈತ, ಸುಸ್ಥಿರ ಭಾರತ. ಜೈ ಜವಾನ್ ಜೈ ಕಿಸಾನ್. ಮಾಹಿತಿ ಕೊಟ್ಟಿದ್ದು ಭಾಳ ಖುಷಿ ಆಯ್ತು ರೀ.